ಫೆಬ್ರವರಿ 28ರಿಂದ ದ್ವಿತೀಯ PUC ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯಮಾಪನ ಮಂಡಳಿಯ ಅಧ್ಯಕ್ಷರಾದ ಪ್ರಕಾಶ್ ಅವರಿದ್ದಾರೆ. ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಎಕ್ಸಾಮ್ ಹತ್ತಿರನೇ ಬರ್ತಾ ಇದೆ. ಸರ್, ಹೇಗಿದೆ ಸರ್ ಪ್ರಿಪ್ರೇಷನ್? ಫೆಬ್ರವರಿ 28ಕ್ಕೆ PUC ಸೆಕೆಂಡ್ ಇಯರ್ ಎಕ್ಸಾಮ್ ಪ್ರಾರಂಭ ಆಗ್ತದೆ. ಬೋರ್ಡ್ ವತಿಯಿಂದ ಮೆನ್ ಮೆಟೀರಿಯಲ್ ಆ್ಯಂಡ್ ಪ್ರಿಪ್ರೇಷನ್ 3 ಮಾಡಿದ್ದೀವಿ ಮತ್ತು ಎಕ್ಸಾಮಿಗೆ ತೆಗೆದುಕೊಳ್ಬೇಕಾದಂಥ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲಿ CCTV ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆ ಎಲ್ಲಿ ಸ್ಟೋರ್ ಮಾಡ್ತೀವಿ ಟ್ರೆಜರಿಯಲ್ಲಿ, ಅಲ್ಲಿ ಸಹ ನಾವು CCTV ವ್ಯವಸ್ಥೆ ಮಾಡಿ ಇಲ್ಲಿಂದ ನಮ್ಮ ಹೆಡ್ ಆಫೀಸಿಂದ ಮಾನಿಟರಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಕ್ಸಾಮಿನ ದಿವಸ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಅಲ್ಲಿ ನಿಷೇಧ ಪ್ರದೇಶ ಅಂತೇಳಿ ಎಕ್ಸಾಮ್ ಸೆಂಟರ್ ಸುತ್ತಮುತ್ತಲೂ 200 ಮೀಟ್ರು ನಿಷೇಧ ಪ್ರದೇಶ ಅಂತ ಮಾಡ್ತಾರೆ. ಆ ಪ್ರದೇಶದಲ್ಲಿ ಎಲ್ಲ ಜೆರಾಕ್ಸ್ ಸೆಂಟ್ರು ಮತ್ತು ಇತರೆ ಚಟುವಟಿಕೆಗಳನ್ನು ಬಂದ್ ಮಾಡಲಾಗುತ್ತೆ. ಸರ್, ಎಷ್ಟು ವಿದ್ಯಾರ್ಥಿಗಳು ಈ ವರ್ಷ ಪರೀಕ್ಷೆ ಬರೀತಾ ಇದ್ದಾರೆ? ಈ ವರ್ಷ PUCಯಲ್ಲಿ ಬರೀತಾವ್ರ ಮಕ್ಕಳು 7,10,000 ಮಕ್ಕಳು ಇದ್ದಾರೆ. ಒಟ್ಟಿನಲ್ಲಿ ಈ 7,10,000 ಇದ್ದಾರೆ. ಮತ್ತು ಎಲ್ಲ ಮಕ್ಕಳಿಗೂ ಸಹ ನಾವು ರ್ಯಾಂಡಮೈಸ್ ಮಾಡ್ತೀವಿ. ಅಂದರೆ ಈ ಶಾಲೆ ಅದೇ ಶಾಲೆಯಲ್ಲಿ ಇರಲ್ಲ, ಅವರು ಅನಿವಾರ್ಯ ಕಾರಣದಿಂದ ಅಲ್ಲಿ ಬೇರೆ ಕಡೆ ಸೆಂಟ್ರ್ ಇಲ್ಲಪ್ಪ ಊರಲ್ಲಿ ಅಂದಾಗ ಮಾತ್ರ ಅಲ್ಲೇ ಉಳ್ಕೋತಾರೆ. ಅದರ್ವೈಸ್ ಎಲ್ಲ ಮಕ್ಕಳು ರ್ಯಾಂಡಮೈಸ್ ಆಗ್ತಾರೆ. ಮತ್ತು ಅಲ್ಲೇ ಉಳ್ಕೊಂಡ್ರೆ ಅಂದರೆ ಈ ಮಕ್ಕಳು ಆ ಸ್ಟಾಫ್ಗಳನ್ನಾದರೂ ನಾವು ಚೇಂಜ್ ಮಾಡ್ತೀವಿ. ದಿಸ್ ಈಸ್ ದ ಪ್ರೊಸೀಜರ್ ಇಸ್ ಅಡಾಪ್ಟೆಡ್. ಆಮೇಲೆ ಪ್ರಶ್ನೆ ಪತ್ರಿಕೆ ಎಲ್ಲ ಬಂದಿದ್ದಾವೆ. ಎಲ್ಲ ತಮ್ಮ ಈ ಚಾನಲ್ ಮೂಲಕ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಪೋಷಕರಿಗೆ ನನ್ನ ವಿನಂತಿ ಏನಂತಂದರೆ, ಈಗಾಗಲೇ ತಮ್ಮ ತಿಳಿದಿರುವ ಹಾಗೆ ಈ ವರ್ಷದ ಒಂದು ವಿಶೇಷತೆ ಏನಿದೆ ಅಂತಂದರೆ, ಬೋರ್ಡ್ ವತಿಯಿಂದ ತಮಗೆಲ್ಲರಿಗೂ ನಾವು ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರಿಂದ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅನ್ನೋದಕ್ಕೆ ಒಂದು ಬ್ಲೂ ಪ್ರಿಂಟನ್ನು ನಮ್ಮ KSEB ವೆಬ್ಸೈಟಲ್ಲಿ ಹಾಕಿದ್ದೀವಿ. ಅದಾದಮೇಲೆ ನಾವು ಮಾಡಲ್ ಕ್ವಶನ್ ಪೇಪರನ್ನು ಸಹ ನಮ್ಮ ವೆಬ್ಸೈಟಲ್ಲಿ ಬಿಟ್ಟಿದ್ದೀವಿ. ಅದಾದಮೇಲೆ ಕ್ವಶನ್ ಬ್ಯಾಂಕನ್ನು ನಾವು ಬಿಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಎಕ್ಸಾಮ್ ಯಾವ ರೀತಿ ಬರ್ತದೆ ಅನ್ನೋದು ಆಲ್ರೆಡಿ ಸ್ಪಷ್ಟ ಚಿತ್ರಣ ಇದೆ. ಈಗಾಗಲೇ ನಾವು ಪ್ರಿಪ್ರೇಟರಿ ಎಕ್ಸಾಮು ಮಾಡಿದ್ದೀವಿ. ನಮ್ಮ ಇದ್ರ ಬ್ಲೂ ಪ್ರಿಂಟ್ ಮೇಲೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅನ್ನೋದನ್ನು ಮಕ್ಕಳಿಗೆ ಈಗಾಗಲೇ ತಿಳುವಳಿಕೆ ಇದೆ. ಆಮೇಲೆ ಈ ತಿಳುವಳಿಕೆ ಇದ್ದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಈಸ್ ಆಲ್ರೆಡಿ ಡಿಸೈಡೆಡ್. ಆಮೇಲೆ ಮಾಡಲ್ ಕ್ವಶನ್ ಪೇಪರನ್ನು ನಾವು ಅದೇ ರೀತಿಯಲ್ಲಿ ಮಾಡಿದ್ದೀವಿ. ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ ಏನು 2 ಮಾಡಿದ್ದಾರೆ PUದಲ್ಲಿ, ಅವು ಸಹ ಅದರಾಗ ಆಗಿರುತ್ತೆ. 5 ಎಕ್ಸಾಮ್ಗಳನ್ನು 5 ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಅವರಿಗೆ ಅನುಕೂಲಕ್ಕೆ ನಾವು ಬಿಟ್ಟಿದ್ದೀವಿ. ಸರ್, ಎಷ್ಟು ಪರೀಕ್ಷೆ ಕೇಂದ್ರಗಳಿವೆ ಮತ್ತು ಪ್ರತಿಯೊಂದು ಪರೀಕ್ಷೆ ಕೇಂದ್ರಗಳಲ್ಲಿ ಎಷ್ಟೆಷ್ಟು ಪೊಲೀಸರ ನಿಯೋಜನೆ ಸರ್? ಈಗ ಪ್ರತಿಯೊಂದು ಟೋಟಲ್ ಪರೀಕ್ಷೆ ಕೇಂದ್ರಗಳು 1,217 ಇದ್ದಾವೆ ನಮ್ಮದು PUCಗೆ ಸಂಬಂಧಪಟ್ಟಂತೆ. ಪ್ರತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಎಷ್ಟು ಮಕ್ಕಳಲ್ಲಿ ಇರ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಹಾಕ್ತೀವಿ, ಇನ್ವಿಜಿಲೇಟರ್ಸ್ ಹಾಕಿರ್ತೀವಿ, ಚೀಫ್ ಎಕ್ಸಾಮ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಜಾಯಿಂಟ್ ಚೀಫ್ ಇರ್ತಾರೆ, ಮತ್ತು ಅವ್ರು ಹೊರತುಪಡಿಸಿ ಪೊಲೀಸರು ಇರ್ತಾರೆ. ಮತ್ತು ಯಾರ್ಯಾರು ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅವರೆಲ್ಲರೂ ಮಾನಿಟ್ರ್ ಮಾಡಬೇಕು. ಮತ್ತು ಸುತ್ತಮುತ್ತಲು ನಿಷೇಧಾಜ್ಞೆ ಇರೋದರಿಂದ ಅಲ್ಲಿ ಯಾರನ್ನೂ ಒಳಗೆ ಬಿಡಲಾಡ್ಕೊಂಡು ನೋಡ್ಕೊಳ್ಳೋಕ್ಕೆ ಸಹ ಪೊಲೀಸರನ್ನ ನಾವು ನಿಯೋಜನೆ ಮಾಡಿರ್ತೀವಿ. ಮತ್ತು ಅಲ್ಲಿ ಯಾರು ಎಕ್ಸಾಮ್ ಸೆಂಟ್ರಿಗೆ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಮೊಬೈಲು ಮತ್ತು ಇದನ್ನು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ತೊಗೊಂಡು ಹೋಗಬಾರ್ದು. ಅದರಿಂದ ಆಥರೈಸ್ಡ್ ಒನ್. ಯಾಕಂದರೆ ತಮ್ಗೆ ಗೊತ್ತಿದೆ, ಈ ಸತಿ ನಾವು ಬ್ಲೈಂಡಿಗೆ ಲ್ಯಾಪ್ಟಾಪ್ ತೊಗೊಂಡು ಹೋಗ್ಲಿಕ್ಕೆ ಅಥವಾ ಇದನ್ನು ಟೈಪಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅಂಥವ್ರು ತೊಗೊಂಡು ಹೋಗ್ತಾರೆ. ಬಟ್ ಅವ್ರ ಮೊದಲೇ ಪ್ರಯರ್ ಪರ್ಮಿಷನ್ ಇರ್ತದೆ, ಅವ್ರಿಗೆ ಅನುಮತಿ ಕೊಟ್ಟಿರ್ತೀವಿ. ಅವ್ರು ತೊಗೊಂಡು, ಯಾಕಂದರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಎಕ್ಸಾಮ್ ಆದಮೇಲೆ ಫಲಿತಾಂಶ ಎಷ್ಟು ದಿನ ಸರ್ ಟೈಮ್ ತೊಗೋತೆ ಸರ್? ನಮಗೆ ಫಲಿತಾಂಶ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರುತ್ತೆ. ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರುತ್ತೆ. ಮತ್ತು ನಾವು ಇದು ಎಕ್ಸಾಮಿಗೆ ಈ ಸದ್ಯಕ್ಕೆ ನಾವು ಫೋಕಸ್ ಮಾಡ್ತಾ ಇರೋದು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ದೀವಿ. ಮೆನ್ ಆ್ಯಂಡ್ ಮೆಟೀರಿಯಲನ್ನು ಎಲ್ಲರನ್ನೂ ಇನ್ ಪ್ಲೇಸ್ ಹಾಕಿದ್ದೀವಿ. ಈಗ ನೆಕ್ಸ್ಟ್ ನಾವು ಕ್ರಮ ತಗೊಳ್ಳೋದು ಇವ್ಯಾಲ್ಯೂಯೇಷನ್ಗೆ ಫೋಕಸ್ ಮಾಡ್ತೀವಿ. ಇವ್ಯಾಲ್ಯೂಯೇಷನ್ ಆದಮೇಲೆ ರಿಸಲ್ಟು. ಇವ್ಯಾಲ್ಯೂಯೇಷನ್ ವಿಲ್ ಬಿ ಟೇಕಿಂಗ್ ಅರೌಂಡ್ 15 to 20 ಡೇಸ್. ಪರೀಕ್ಷೆಯನ್ನು ನಡೆಸೋದಕ್ಕೆ ಎಷ್ಟು ಸ್ಟಾಫ್ ನಿಯೋಜನೆ ಸರ್? ಒಂದೊಂದು ಸೆಂಟ್ರಿಗೆ ಹಾಕ್ಕೊಂಡಿರ್ತೀವಿ ನಾವು. ಅಂದರೆ ಇನ್ವಿಜಿಲೇಟರ್ ಅಂದರೆ ಅದು ಏನಾಗುತ್ತೆ, ಒಂದೊಂದು ಸೆಂಟ್ರಲ್ಲಿ 500 ಜನ ಇರ್ತಾರೆ, ಒಂದೊಂದು ಸೆಂಟ್ರಲ್ಲಿ 1000 ಜನ ಇರ್ತಾರೆ. ಅದಕ್ಕೆ ಅನುಗುಣವಾಗಿ ವ್ಯತ್ಯಾಸ ಆಗ್ತಾ ಇರ್ತದೆ. ಹಾಗಾಗಿ ಪ್ರತಿ ಸೆಂಟ್ರ್ಗಳಲ್ಲಿ ಏನು ಹಾಕ್ತಿದ್ದೀವಿ ಅಲ್ಲಿ ಸಿಟ್ಟಿಂಗ್ ಸ್ಕ್ವಾಡನ್ನು, ಜಾಯಿಂಟ್ ಚೀಫು, ಆಮೇಲೆ ಚೀಫು, ಇನ್ವಿಜಿಲೇಟರ್ಸು, ಆಮೇಲೆ ಸಪೋರ್ಟಿಂಗ್ ಸ್ಟಾಫ್ ಅವ್ರು ಇರ್ತಾರೆ. ಸರ್, ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವೈರಲ್ ಆಗ್ತಾ ಇದೆ. ಅದೇನೆಂದರೆ, ನೀವು ಪೇಪರ್ ಬೇಕಾದರೆ ನಮಗೆ ಮೆಸೇಜ್ ಮಾಡಿ ಅಂತ ಒಂದು ವೈರಲ್ ಆಗ್ತದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇದು ನಿನ್ನೆ ರಾತ್ರಿಯಿಂದ ಹರಿದಾಡುವಂಥ ಒಂದು ಸೋಷಿಯಲ್ ಮೀಡಿಯಾ ಸುದ್ದಿಯಾಗಿರ್ತದೆ. ಅದನ್ನು ನಾವಂತೂ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ ಮತ್ತು ಫೇಸ್ಬುಕ್ ಅಕೌಂಟ್ ಇಲ್ಲ. ನೀವೆಲ್ಲರೂ ಮೀಡಿಯಾದಲ್ಲಿ ಹಾಕಿದಾಗಿಂದಲೇ ನಾನು ಅದನ್ನು ನೋಡಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕಳಿಸ್ಕೊಟ್ಟಿದ್ದೆ, ನಮ್ಮ ಹತ್ತಿರ ಇರೋ ಪೊಲೀಸ್ ಠಾಣೆಗೆ. ಅವರು ಚೆಕ್ ಮಾಡಿದ್ದಾರೆ. ಮತ್ತು ಈಗ ನಮ್ಮ ಆಫೀಸಲ್ಲಿ ಬೆಳಗ್ಗೆ ಬಂದು ನಾನು ಚೆಕ್ ಮಾಡ್ಕೊಂಡಾಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೀವು ಹಾಕಿದ್ರಿ ದುಡ್ಡು ಕೊಟ್ಟರೆ ಅದು ಸದ್ಯಕ್ಕೆ ಸ್ಥಗಿತವಾಗಿದೆ ಅಂತ ನಂಗೆ ತಿಳಿಸಿರ್ತಾರೆ. ಅದ್ಯಾಗೂ ನಾವು ಈ ಥರ ಏನು ಬರ್ತಾ ಇದ್ದಾವೆ, ಈ ಥರ ಮೆಸೇಜಸ್ ಏನು ಹಾಕ್ತಾರೆ ಅಂಥವ್ರ ವಿರುದ್ಧ ಅವರ ಮೋಟಿವ್ ನೋಡಿದರೆ
ಅವರ ಮೋಟಿವ್ ನೋಡಿದರೆ ಯಾವ ಮಕ್ಕಳು ಈಗ ಓದ್ತಾ ಇರ್ತವೆ ಲಕ್ಷ್ಯ ಕೊಟ್ಕೊಂಡು ಆ ಲಕ್ಷ್ಯವನ್ನು ಕೆಡಿಸ್ಲಿಕ್ಕೆ ಮತ್ತು ಸಮಾಜದಲ್ಲಿ ಒಂದು ಕೆಟ್ಟ ಒಂದು ಸಂಪ್ರದಾಯನ ಸೃಷ್ಟಿ ಮಾಡಿ ಅವರ ಮನಸ್ಸೆಳೆದು ಮಕ್ಕಳಿಗೆ ಯಾರು ಅಂದರೆ ಯಾರು ತಯಾರಿ ಮಾಡ್ಕೊಂಡಿರಲ್ಲ, ಒಂದು ಪರ್ಸೆಂಟೇಜ್ ಇರ್ತಾರಲ್ಲ 5% 10% ಅಂಥ ಮಕ್ಕಳನ್ನು ಉಪಯೋಗಿಸ್ಕೊಂಡು ಅವರಿಂದ ಹಣ ಪಡೆಯುವಂಥ ಒಂದು ಹುನ್ನಾರ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ PUC ಎಕ್ಸಾಮಲ್ಲಿ ಇರುವಂತಹ ಈ ಪ್ರಶ್ನೆ ಪತ್ರಿಕೆಯ ಒಂದು ಮಾಡುವ ಪದ್ಧತಿ ಆಗಲಿ ಮತ್ತು ಇದನ್ನು ಸ್ಟೋರೇಜ್ ಆಗೋದಾಗಲಿ ಮತ್ತು ಇರುವಂಥ ವ್ಯವಸ್ಥೆಯನ್ನು ನೋಡಿದಾಗ ಪ್ರಶ್ನೆ ಪತ್ರಿಕೆ PU ಲೀಕ್ ಆಗಲಿಕ್ಕೆ 100% ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ಇವಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ, ಅವ್ರ ವಿರುದ್ಧ ಏನು ಕ್ರಮ ಸರ್? ಈಗ ಹೇಳಿದ್ನಲ್ಲ, ನಾನೀಗಾಗಲೇ ನನಗೆ ರಾತ್ರಿಯೇ ಗೊತ್ತಾಯಿತು. ನನಗೆ ಗೊತ್ತಾದ ತಕ್ಷಣ ಅದನ್ನೆಲ್ಲ ನಾನು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಯಾರು ಇದನ್ನು ಸೈಬರ್ ಕ್ರೈಮ್ ಮಾಡ್ತಾರೋ ಅವ್ರಿಗೆ ಕೊಟ್ಟಿರ್ತೀವಿ. ಇದು ತಮಗೂ ಗೊತ್ತಿದೆ, ಇದು ಸೋಷಿಯಲ್ ಮೀಡಿಯಾ ಅಂದರೆ ಹೇಗಿದೆ. ಈಗ ಅಕೌಂಟ್ ಕ್ಲೋಸ್ ಮಾಡ್ತಾನೆ ಮತ್ತು ಇನ್ನೊಂದು ತೆಗಿತಾನೆ. ಇದು ಒಂಥರ ಕರೆಕ್ಟ್ ವರ್ಡ್ ಅಂದರೆ ನಮ್ಮ ಕಡೆ ಹೇಳ್ತಾರಲ್ಲ, ಗಟರ್ ನೀರು ಒಳಗಡೆ ಮಸ್ಕಿಟೋ ಬ್ರೀಡಿಂಗ್ ಅಂತಾರೆ. ಇದು ಯಾವ ಥರ ಮಸ್ಕಿಟೋ ಬ್ರೀಡಿಂಗ್ ಇದ್ದಂಗೆ ಇರ್ತೈತಿ. ಯಾವ ಅಕೌಂಟ್ ಅಂತ ಟ್ರೇಸ್ ಮಾಡಬೇಕು, ಯಾವ ಅಕೌಂಟ್ ಅಂತೆಲ್ಲ. ಹಾಗಾಗಿ ನಾವು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಪೋಷಕರು ಮತ್ತು ನಾವು ಸಾರ್ವಜನಿಕರು ನಾವು ಎಚ್ಚೆತ್ತುಕೊಳ್ಳಬೇಕು. ಇಂಥ ಪೋಸ್ಟ್ಗಳಿಗೆ ಮತ್ತು ಇಂಥ ಇದಕ್ಕೆ ಆಮಿಷಗಳಿಗೆ ಒಳಗಾಗದೆ ನಾನು ನನ್ನ ತಯಾರಿ ಮೇಲೆ ವಿಶ್ವಾಸ ಇಟ್ಕೊಳ್ಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ನನ್ನ ಮಾಡೆಲ್ ಪ್ರಶ್ನೆ ಪತ್ರಿಕೆ, ಕ್ವಶನ್ ಬ್ಯಾಂಕು ಮತ್ತು ಪ್ರಿಪ್ರೇಟರಿಗೆ ನೀಡಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳು ಫೋಕಸ್ ಮಾಡಿ ಸ್ಟಡಿ ಮಾಡಿದ್ದಲ್ಲಿ ಅವರಿಗೆ ಪಾಸ್ ಆಗಲಿಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಪರೀಕ್ಷೆ ಹತ್ರ ಬರ್ತಾ ಇದೆ, ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ, ಅವ್ರಿಗೇನು ಹೇಳ್ತೀರಿ ಸರ್? ಎಲ್ಲ ಮಕ್ಕಳಲ್ಲಿ ನಂದು ವಿನಂತಿ, ತಾವು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ. ನಾನು ಈಗಾಗಲೇ 2-3 ತಿಂಗಳಿಂದ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ಹಾಕಿದ್ದೀನಿ, ಮಾಡೆಲ್ ಕ್ವಶನ್ ಪೇಪರ್ನ. ಆ ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ ಮತ್ತು ಬ್ಲೂ ಪ್ರಿಂಟ್ ಹಾಕಿದ್ದೀನಿ. ಆಮೇಲೆ ನನ್ನದೇ ಒಂದು ವೀಡಿಯೋನೂ ಹಾಕಿದ್ದೀನಿ. ಎಲ್ಲಿ ನಮ್ಮ ಇದರೊಳಗಡೆ KSEB ವೆಬ್ಸೈಟಲ್ಲಿ ನಾನೇ ಸ್ವತಃ ಹೇಳಿದ್ದೀನಿ, ಯಾವ ಮಕ್ಕಳು ಮಾಡೆಲ್ ಕ್ವಶನ್ ಪೇಪರನ್ನು 100% ತರೋವಾಗಿ ಪ್ರಿಪೇರ್ ಆಗ್ತಾರೆ ಆ ಮಗು ಪಾಸ್ ಆಗ್ತಾನೆ. ಯಾಕಂದರೆ ಆ ಮಾಡೆಲ್ ಕ್ವಶನ್ ಪೇಪರ್ ಇದೆ, ಅದು ಕ್ವಶನ್ ಬ್ಯಾಂಕಿನ ಒಂದು ಅಂಗ. ಆ ಕ್ವಶನ್ ಬ್ಯಾಂಕಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲಿದ್ದಾವೆ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಲೇಬೇಕಾಗತ್ತೆ, ಅವು ಬಂದೇ ಬರ್ತವೆ. ಅದನ್ನಷ್ಟು ತಯಾರಾದರೂ ನಿಮಗೆ ಪಾಸ್ ಆಗುವಂಥ ಎಲ್ಲ ಅವಕಾಶಗಳಿದ್ದಾವೆ ಅಂತೇಳಿ ನಾನೇ ಹೇಳ್ಕೊಂಡಿದ್ದೀನಿ. ಹಾಗಾಗಿ ಮಕ್ಕಳಲ್ಲಿ ಒಂದೇ ವಸ್ತು, ತಾವು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅಭ್ಯಾಸ ಮಾಡಿ. ಮೇನ್ ಈಗ ಟೆನ್ಷನ್ ತಗೊಳ್ಳಾರ್ದೆ ಆರೋಗ್ಯ ಕಡೆಗೆ ಸ್ವಲ್ಪ ಗಮನವಿಡಿ. ಆದಷ್ಟು ನೀರನ್ನು ಮತ್ತು ದ್ರವ್ಯ ವಸ್ತುಗಳನ್ನು ಜಾಸ್ತಿ ಸೇವಿಸಿ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಇದ್ರ ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಏನಿಗೆ ಎಲ್ಲ ಪೋಷಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಏನಂತಂದರೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಆಮೇಲೆ ಪಕ್ಕದ ಮನೆಯವರಾಗಲಿ ಅಥವಾ ಯಾರೋ ಸಂಬಂಧಿಕರ ಮಗನ್ನ ತೋರಿಸಿ ನೀನು ಹಾಗೆ ಮಾಡು ಹೀಗೆ ಮಾಡು ಅನ್ನುವಂಥ ಅವ್ರಂಗೆ ಆಗು ಈಗ್ರಂಗಾಗು ಅಂಥೇಳಿ ಅವ್ರು ಮಾಡಿ ಈ ಸಮಯದಲ್ಲಿ ಒತ್ತಡ ಹಾಕೋದು ಒಳ್ಳೆಯದಲ್ಲ. ಆಮೇಲೆ ಎಲ್ಲ ಮಕ್ಕಳು ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಮಗುವಿಗೆ ಯಾವ ರೀತಿ ನಾವು ಒಳ್ಳೆಯ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿ ಕೊಡ್ತೀವೋ ಅಷ್ಟು ಅವನಿಗೆ ಪೂರಕ ವಾತಾವರಣದಿಂದ ಒಳ್ಳೆಯ ಮಾರ್ಕ್ಸ್ ತೆಗಿಲಿಕ್ಕೆ ಮತ್ತು ಮನಃಶಾಂತಿಯಿಂದ ಪರೀಕ್ಷೆ ಬರೀಲಿಕ್ಕೆ ಅನುಕೂಲವಾಗುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಎಲ್ಲ ಪಾಲಕರಲ್ಲಿ ಸಹ ನಾನು ಕೋರ್ತೇನೆ. ಇದಾಗಿತ್ತು ಪ್ರಕಾಶ್ ಅವರ ಮಾತು. ಏನೇ ಪರೀಕ್ಷೆ ಬರ್ತಾ ಇದೆ, ಕಷ್ಟಪಟ್ಟು ಓದಬೇಕು, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಗಮನ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.